ಹೆಂಗೆ ಆ ದೋಸ್ತಿನ ಯಾವಾಗಲೂ ಅಡೆತಡೆಗಳು ಬರದೇ ಇರೋ ಥರ ಹೆಂಗೆ ಕ್ಯಾರಿ ಮಾಡೋದು? ಏನೂ ಗೊತ್ತಿಲ್ಲ ಸರ್. ನಾವು ಯಾವುದನ್ನು ಹೈಡ್ ಮಾಡಲ್ಲ. ಯಾರೇ ಬಂದು ಹೇಳಿದ್ರು ನಾವು ಹಿಂಗೆ ತಗೊಳಂಗಿಲ್ಲ. ಬಿಕಾಸ್ ನಾವಿಬ್ರು ಕಷ್ಟ ನೋಡಿ ಬಂದೀವಿ. ಇಬ್ರು ಯಾವ ಕಷ್ಟದೊಳಗಿದ್ದ ನಾವಿಬ್ರು ಹೆಂಗೆ ಸಾಥ್ ಕೊಟ್ಕೊಂಡು ಬಂದೀವಿ. ಯಾವ ಸಿಚುವೇಶನ್ ಇತ್ತು ನಮ್ಮಿಬ್ಬರದು, ಅವಾಗ ನಾವಿಬ್ರು ಹೆಂಗೆ ಅದೀವಿ ಅಂತ ನಮ್ಮಿಬ್ರಿಗೂ ಗೊತ್ತು. ಇವತ್ತು ನೀವು 1000 ಜನ ಬಂದು ನಿಲ್ಸಿದ್ರು ಸಂದೀಪ್ ಒಂದೊಂದು ಬಿಡಂಗಿಲ್ಲ, ಒಂದು ಸಂದೀಪನ್ ಬಿಡಂಗಿಲ್ಲ. ಜಗಳ ಅಂತೂ ಇಷ್ಟ ಆಡ್ತೇವೆ ಸರ್. ಈ 1 ವಾರಗಟ್ಲೆ ಮಾತಾಡಲ್ಲ ನಾವು. ಒಂದು ವಾರಗಟ್ಲೆ ಈಗಲೂ ಮಾತಾಡಂಗಿಲ್ಲ ಸರ್. ಜಗಳ ಆದ್ರೆ ಸೊಕ್ಕು ಸರ್, ಹಂಗೆ ಮಾತಾಡಂಗಿಲ್ಲ ಇಬ್ರು. ಜಗಳ ಕಾಡ್ತೀರಿ ಇಬ್ರು? ಸುಮ್ಮನೆ ಸರ್, ನೀ ವಿಡಿಯೋ ಚಂದ ಮಾಡಂಗಿಲ್ಲ, ನೀ ಸ್ಕ್ರಿಪ್ಟ್ ಒಂದೊಂದ್ಸರಿ ಸರಿ ಬರಂಗಿಲ್ಲ. ವಿಡಿಯೋ ಕಲರಿಂಗ್ ಹಿಂಗೆ ಸೀರಿಯಸ್ ಜಗಳ ಅದು? ಹಾಂ ಸರ್, ಸೀರಿಯಸ್ ಜಗಳನ. ನೀ ಹಂಗೆ ಮಾಡಂಗಿಲ್ಲ, ಹಿಂಗೆ ಮಾಡಂಗಿಲ್ಲ, ನೀ ಸ್ಟ್ರಿಕ್ಟಾಗಿ ಹೇಳಂಗಿಲ್ಲ. ನಾನು ಲೇಟಾಗಿ ರೆಡಿ ಹಾಕಿ, ನೀನು ನನಗೂ ಜಲ್ದಿ ನನಗೂ ಹೇಳು, ನನಗೂ ಬೈ, ನಂಗೂ ಯಾಕೆ ಬೈಯಂಗಿಲ್ಲ ನೀನು? ಎಲ್ಲರಿಗೂ ಬೈ. ಬಟ್ ಅದನ್ನು ಶೂಟ್ ಆಗ್ತಿರುತ್ತೆ. ಅದು ನಾವು ಆಕ್ಚುಲಿ ಆಕ್ಟಿಂಗ್ ಅನ್ಕೊಂಡ್ಬಿಡ್ತೀವಿ, ನಿಜವಾಗ್ಲೂ ನಡೆದಿರುತ್ತೆ ಅದೆಲ್ಲ. ಬೈ ಜಗಳ ಆಡಿರ್ತೀವಿ ಸರ್. ಆದ್ರೂ ಒಂದು ಸಂದೀಪನ್ ಬಿಡಲ್ಲ, ಸಂದೀಪ್ ಒಂದನ್ ಬಿಡಲ್ಲ. ಸಕ್ಕತ್ತಪ್ಪ ಇದು. ನಾವು ಮ್ಯಾಟರ್ ವಾಟ್ ಸರ್. ನಾವಿಬ್ಬರ ನಡೆ ಜಗಳ ಆಗಲ್ಲ ಅಂತಲ್ಲ, ಜಗಳ ಆಡ್ತೀವಿ. ಶೂಟ್ ಇದ್ದಾಗ ಒಂದೇ ಫೋನ್ ಮಾಡ್ತಾನೆ, ನಾಳೆ ಶೂಟ್ ಐತಿ ಅಂದ್ರೆ ಸಾಕು, ಬೆಳಗ್ಗೆ ನಾನು ಅಲ್ಲಿರ್ತೀನಿ, ಹಾವೇರಿಗೆ ಹೋಗಿ ಶೂಟ್ ಮಾಡ್ತೀನಿ ಸರ್. ನಾನು ನೀವು ಎಲ್ಲಿದ್ರು ಹಾವೇರಿಗೆ ಹೋಗ್ತೀರಿ? ಶೂಟಿಂಗ್ ಯಾವಾಗಲೂ ಹಾವೇರಿ ನಡೆಯೋದು? ಅರ್ಲಿ ಮಾರ್ನಿಂಗ್ 4 o'clock 3 or 4 o'clock ಎದ್ದಿರ್ತೀನಿ. ಎದ್ದು ಫ್ರೆಶ್ ಆಗಿ ಬಸ್ ಹತ್ಕೊಂಡು ಹೋಗ್ತೀನಿ. ಯಾವತ್ತು ಇಲ್ಲ ಆಗಲ್ಲ ಬರಲ್ಲ ಅಂತ ಹೇಳಿಲ್ಲ? ಅವ್ನು ಕರ್ದಾನ ಹೋಗ್ಬೇಕಷ್ಟೆ. ಜಗಳ ಆಯ್ತು. ಅವನು ನಿಮ್ಮನ್ನೇ ಕರಿತಾನೆ? ನಾವು ಅದೇ ಅಂತಿರ್ತೀವಿ, ನನಗೆ ಬಿಟ್ರೆ ನಿನಗೆ ಗೊತ್ತಿಲ್ಲ, ನೀನು ಬಿಟ್ರೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಕರಿ, ಏನು ಮಾಡ್ತಿ? ಅದಕ್ಕೆ ಯಾರಂತಾನತ? ಏನು ಹಂಗೆ ಸರ್, ಆತ್ ಬಾ, ಏನು ದೊಡ್ಡ ನೀನು ಮುಂದೆ ಇನ್ನೂ ಹಾಕ್ಕೊಂಡು ಮಾಡ್ತೀನಿ. ನಾನು ಹಾಕ್ಕೊಂಡು ಮಾಡಿ ನೋಡುನ ಹೆಂಗೆ ಮಾಡ್ತಿ. ಬಿಟ್ಕೊಡಲ್ಲ ಸರ್. ನೋ ಮ್ಯಾಟರ್. ಏನನ್ಸುತ್ತೆ, ಒಂದ್ ಕಡೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ಇನ್ನೊಂದ್ ಕಡೆ ಅದೃಷ್ಟ ಅಂತ ಒಂದಿರುತ್ತೆ. ಬೇಕಾ? ನಾನು ಅದೃಷ್ಟ ಅನ್ನೋದಕ್ಕಿಂತ ನಿನ್ನ ಎಫರ್ಟ್ ಆಗಿತ್ಲ ಅದ ನಿನಗೆ ಉತ್ತರ ಕೊಡ್ತೈತಿ. ಕಷ್ಟಪಟ್ಟು ಕೆಲಸ ಮಾಡಿ ಸಾಕು, ನಿಷ್ಠೆಯಿಂದ ಮಾಡಿ. ಅದೃಷ್ಟ ಓಕೆ ಇರ್ಬೇಕು ಸರ್. ನನಗೆ ಅದೃಷ್ಟನ ನೋಡಿಲ್ಲ ನಾನು, ಯಾಕಂದ್ರೆ ನಂಗೆ ಅವಾಗೆಲ್ಲ ಹಂಗೆ ಅನ್ಭವಿಸಿ ನಾ ಕಷ್ಟಪಟ್ಕೋತ ಬಂದೀನಿ. ನಂಗೆ ಸಿಕ್ತಿದ್ದು. ಹಗಲು ರಾತ್ರಿ ಕಷ್ಟಪಟ್ಟೆ ನಾನು. ನಮ್ಮ ಅಪ್ಪ ಪಪ್ಪ ಮಮ್ಮಿಗೆ ಒಪ್ಪಂಗಿಲ್ಲ ಅಂದರು, ಎಷ್ಟೇ ಬೈದರು ಮಾಡಿದರು, ರಿಲೇಟಿವ್ಸ್ ಹಾಗೆಲ್ಲ ಅವ್ರಿಗೆ ಹೀಯಾಳಿಸಿ ಅಂದ್ರೂ, ಅವ್ರ ಮನ್ಸಿಗೆ ನೋವಾಗಿ ತಲೆ ತಗ್ಗಿಸ್ಕೊಂಡು ಬಂದಾರಂದ್ರೂ ನಾ ಮಾಡ್ಬೇಕಂದು ಕಷ್ಟಪಟ್ಟು ಮಾಡಿದೆ ನಾನು. ಅದನ್ನು ಕಷ್ಟಪಡು, ನಿಷ್ಠೆಯಿಂದ ಮಾಡಷ್ಟೆ. ಯಾವುದೇ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡ, ಅತಿ ಆಸೆ ಪಡಬೇಡ. ಯಾರೋ ಹೇಳಿದ್ದೆಲ್ಲ ಓದಿದ್ ನೆನಪು ನನಗೆ, ಈ ಡಿಂಪಲ್ ಇದ್ರೆ ಅವ್ರಿಗೆ ಅದೃಷ್ಟ ಜಾಸ್ತಿ ಇರುತ್ತೆ. ಇದು ಎಡಗಡೆ ಕೆನ್ನೆ ಮೇಲಿರೋ ಡಿಂಪಲ್ ಇದು ಡಿಂಪಲ್ ಅಲ್ಲ ಸರ್, ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಅದು ಡಿಂಪಲ್ ಅಲ್ವಾ? ಮತ್ತೊಳ್ಳೆ ಡಿಂಪಲ್ ತರ ಕಾಣಿಸುತ್ತೆ ನಮಗೆ. ಇದು ಏರ್ಪೋರ್ಟ್ ಒಳಗೆ ಕೆಲಸ ಮಾಡತ್ತಿದ್ದೆ ಅಂತ ಹೇಳಿದ್ನಲ್ಲ ಸರ್, ಅವತ್ತು ನಂದು ವೀಕ್ ಆಫ್ ಮುಗ್ದಿತ್ತು ಆಲ್ರೆಡಿ. ಸೊ ಆ ದಿನ ಹೋಗ್ಬೇಕಾಗಿತ್ತು, ಏನೋ ರೀಸನ್ಸ್ ನಾನು ಹೋಗಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಸರ್, ಆಟ್ ಎನಿ ಕಂಡೀಷನ್ ಬರಬೇಕಮ್ಮ, ಹಿಂಗೆ ಮಾಡಿದ್ರೆ ಆಗಲ್ಲ ಅಂದಾಗ ಬೆಳಗ್ಗೆ ಬಸ್ಸಿಗೆ ಹೋಗತ್ತಿದ್ದೆ ಸರ್. ನಾನು ಬೆಂಗಳೂರಿಗೆ ಬರತ್ತಿದ್ದೆ. ಬೈಕಲ್ಲಿ ಹೋಗುವಾಗ ನಂದೊಂದು ಧೋತಿ ಥರ ಪ್ಯಾಂಟ್ ಇತ್ತು ಸರ್. ಅದು ನಮ್ಮ ಅಣ್ಣನ ಗಾಡಿ ಪ್ಲಾಜೋ ಅಂದ್ರೆ ಧೋತಿನೇ ಸರ್, ಅದು ಪ್ಲಾಜೋ. ಸೊ ಅದು ಬೈಕಿಗೆ ಸಿಕ್ಕಾಕೊಂಡು ಬೈಕ್ ಮೇಲಿಂದ ಬಿದ್ದುಬಿಟ್ಟೆ. ಅದಿಲ್ಲಿ ಕಲ್ಲು ತಾಕಿತ್ತು ಸರ್. ಇದೆಲ್ಲ ಫುಲ್ ಎಲ್ಲ ತೆರ್ಚೋಗಿತ್ತು ಕೈ. ಕಲ್ಲು ತಾಕಿದ್ದಕ್ಕೆ ಡಿಂಪಲ್ ಆಗಿದೆ ನೋಡಿ. ನೀವು ನಕ್ಕದ್ರದ್ದು ಡಿಂಪಲ್ ತರನೇ ಕಾಣ್ತಿದೆ. ಡಿಂಪಲ್ ತರನೇ ಕಾಣ್ತಿತ್ತು ಸರ್. ಡಿಂಪಲ್ ಅಲ್ಲ, ಕಲ್ಲು ತಾಗಿ ಅದು ಇಲ್ಲೊಂದು ಚೂರು ಇನ್ನ ಅದು ಒಂದೇನೋ ಇದು ತರ ಆಗುತ್ತೆ ಸರ್. ಹೌದಾ? ಓಕೆ ಸರ್ ಅಷ್ಟೇ, ಅದು ಡಿಂಪಲ್ ಅಲ್ಲ ಸರ್. ಬಟ್ ಅದೇ ಅಡ್ವಾಂಟೇಜ್ ನಿಮ್ಗೆ. ಅಡ್ವಾಂಟೇಜ್ ಚಂದ ಕಾಣ್ತೀರಿ, ನಕ್ಕದ್ರು ಚೆನ್ನಾಗಿ ಅನ್ಸುತ್ತೆ. ಅದು ಕಮೆಂಟ್ ಮಾಡಿದಾರೆ ತುಂಬಾ ಜನ. ಹಾ ಡಿಂಪಲ್ ರಾಣಿ ಅಂತ ಹೇಳ್ತಾರೆ. ಡಿಂಪಲ್ ಅಲ್ಲ, ಇದು ಡಿಂಪಲ್ ಕತೆ ಇಷ್ಟ ಐತಿ. ಒಂಥರ ಅನ್ಟೋಲ್ಡ್ ಸ್ಟೋರಿ, ಹರಿಕಥೆಯಲ್ಲಿ. ಯಾವಾಗಲೂ ಕಾಂಟೆಂಟ್ ಕ್ರಿಯೇಟ್ ಮಾಡೋರು 2 ಥರ ನೋಡ್ತಾರೆ. ಒಂದು ಗ್ಲಾಮರ್ ಪಾರ್ಟ್ ನೋಡ್ತಾರೆ, ಹೆಣ್ಮಗಳಾಗಿರೋದ್ರಿಂದ. ಇನ್ನೊಂದು ಕಡೆ ಗ್ರಾಮರ್ ಪಾರ್ಟ್ ನೋಡ್ತಾರೆ. ಸೊ ಗ್ರಾಮರ್ ಕೊಟ್ಟು ಗೆಲ್ಬೇಕು, ಇಲ್ಲ ಗ್ಲಾಮರ್ ಕೊಟ್ಟು ಗೆಲ್ಬೇಕು. ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ, ನೋಡ್ತಿರ್ತೀರಿ. ನೀವು ಆ ಥರದ್ದು ಗ್ಲಾಮರ್ ಆಂಗಲ್ಗೆ ಹೋಗ್ಲೇ ಇಲ್ಲ. ನಾನು ನಿಜ ಹೇಳ್ತೀನಿ ಸರ್, ನನಗೂ ಮುಖದ ಮೇಲೆ ಗುಳ್ಳಿ ಅಕ್ಕವ, ನಾನು ಹಿಂಗೆ ಆ್ಯಕ್ಟ್ ಮಾಡಿ ಬರ್ತೀನಿ. ನಿನಗೆ ಗ್ಲಾಮರ್ ಬೇಕಾ? ನಾನು ನಂಬಂಗೆ ಇಲ್ಲ ಅದಕ್ಕೆ. ನಿನ್ನೊಳಗೆ ಕಲೆ ಐತಂದ್ರೆ ನೀ ಎಷ್ಟಾದರೂ ಬೆಳಿಬೋದು. ಇದು ಮುಖ, ಇದೇನು ನನಗೆ ಬ್ಯೂಟಿ ಐತ್ಲ, ಇವತ್ತೆಲ್ಲ ನಾಳೆ ಹೋಗೈತಿ. ಸರಸ್ವತಿ ಅನ್ನೋದು ನಂಗೆ ಯಾವಾಗಲೂ ಇರ್ತೈತಿ. ಇವತ್ತೆಲ್ಲ ನಾನು ಮುಂದೆ 10 ವರ್ಷ ಬಿಟ್ಟರು ನಿಂಗೆ ಸರಸ್ವತಿ ಅನ್ನೋದು ಇದ್ದೇ ಇರ್ತಾನೆ. ಈ ಬ್ಯೂಟಿ ನಾನು ಯಾವತ್ತೂ ನಂಬಲ್ಲ ಸರ್. ಇವತ್ತು ನಂಗೆ ಪಿಂಪಲ್ ಆಗೈತೆ ಅಂದ್ರೆ ನಾನು ಶೂಟ್ ಮಾಡಿ ಬರ್ತೀನಿ. ನನಗೆ ಕಲೆ ಐತಿ. ನಂಗೆ ಸರಸ್ವತಿ ಹೊಲ್ದಾಳ, ನಾನು ಅದನ್ನೇ ನಂಬ್ಕೊಂಬಂದೀನಿ. ಇವತ್ತು ನಂಗೆ ಪಿಂಪಲ್ ಐತೆ ಅಂದ್ರೆ ರಿಜೆಕ್ಟ್ ಮಾಡಿದ್ರೆ ಇಟ್ಸ್ ಓಕೆ.
ನಂಗೆ ಕಲೆ ಐತಿ ನಾ ಬೆಳಿತೀನಿ. ನಾನು ಅದೇ ಹೇಳ್ತೀನಿ ಸರ್, ಕಲೆನ ಯಾವತ್ತೂ ನೀವು ಬ್ಯೂಟಿಯಿಂದ ಅಳಿಬೇಡ್ರಿ. ಸರಸ್ವತಿ ಅನ್ನೋದು ಭಾಳ ಜನಕ್ಕೆ ಒಲಿಯಂಗಿಲ್ಲ. ಅದು ಒಲಿತಂದ್ರೆ ನಿಮ್ಮನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ಅದನ್ನು ನಾನು ದೊಡ್ಡ ಎಕ್ಸಾಂಪಲ್ ಅಂತಲೂ ನಾ ಹೇಳ್ಬೋದು. ನಿಮ್ಮನ್ನು ತುಂಬ ಭಯಂಕರ ಮೇಕಪ್ ಮಾಡ್ಕೊಂಡು ನಾವು ನೋಡೇ ಇಲ್ಲ. ಸುಮ್ಮನೆ ಕ್ಯಾಶುವಲಾಗಿ ಆ್ಯಕ್ಟ್ ಮಾಡ್ತಿರ್ತೀರಿ. ಯಾವುದೊಂದು ಲಂಗ ದಾವಣಿ, ಯಾವುದೊಂದು ಸೀರೆ, ಯಾವುದೊಂದು ಗುಡಿಸ್ಲು, ಯಾವುದೊಂದು ಕಥೆ ಹಂಗೆ ಸೃಷ್ಟಿ ಆಗೋಗ್ತಾ ಇರುತ್ತೆ. ಇದೇ ಸಂದೀಪ್ ರೀಸನ್ ಸರ್. ಇದು ಕಲೆ ಇಂಪಾರ್ಟೆಂಟ್, ಬ್ಯೂಟಿ ಅಲ್ಲ ಅನ್ನೋದಕ್ಕೆ. ನಿಮ್ಮ ಹತ್ರ ಕಲೆ ಆಯ್ತಾ ಬೆಳಿತೀರಿ, ನೀವು ಬ್ಯೂಟಿ ಅಂತ ಹೋದ್ರಿ ಸಾಧ್ಯನೇ ಇಲ್ಲ. ಯಾಕೆ ಬೇಕು ಸರ್ ಬ್ಯೂಟಿ? ಇವತ್ತೆಲ್ಲ ನಾಳೆ ಹೋಗೋದಕ್ಕೆ. ಸರಸ್ವತಿ ಅನ್ನೋದು ಒಂದು ದೊಡ್ಡ ಆಭರಣನ ನಮ್ಮ ಹತ್ರ ಐತಿ. ಸೊ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಜೋಡಿ ದೊಡ್ಡ ಹವಾ ಸೃಷ್ಟಿ ಮಾಡಿದ್ರು. ಕರ್ನಾಟಕದಲ್ಲಿ ಈಗ ಬೆಸ್ಟ್ 5 ಜನ ಕಪಲ್ ಆನ್ ಸ್ಕ್ರೀನ್ ಅಂತಂದ್ರೆ ಅದ್ರ ನೀವು ಇದ್ದೇ ಇರ್ತೀರ. ಆ ಥರ ಒಂದು ಟ್ರೆಂಡ್ ಬೆಳೀತು. ಉತ್ತರ ಕರ್ನಾಟಕ ಅಂದ್ಮೇಲೆ ಫಿಕ್ಸ್ ನೀವು. ಆ ಥರದೊಂದು ಹವಾ ಸೃಷ್ಟಿ ಮಾಡಿದ್ರಿ. ಎಷ್ಟು ವಿಡಿಯೋ ಆಯಿತು? ಮೋರ್ ದೆನ್ 50 ಮೇಲೆ ಆಗಿದೆ ಸರ್. ನಾನು ಸಂದೀಪ್ ಹತ್ರ ಅಷ್ಟೇ ಮಾಡಿರೋದು. ನಾನು ಇನ್ನೂ ಕೌಂಟು ಹಾಕಿಲ್ಲ. ಐ ಗೆಸ್ ಮೋರ್ ದೆನ್ 50 ಆಗಿರ್ಬೋದು ಸರ್. ಅದು ನಾವು ಆಲ್ಮೋಸ್ಟ್ ರೀಲ್ಸ್ ಹೆಂಗಂದ್ರೆ ನಮ್ಮ ವಿಡಿಯೋದೇ ಕಟ್ ಮಾಡಿ ಹಾಕಿತ್ತು ಸರ್. ಅದು ಹೌದು, ಮೇಕಿಂಗ್ ಆಗ್ತಿರ್ತೀರಿ, ಮೇಕಿಂಗ್ ಹಾಕ್ತಿರ್ತೀವಿ, ಜಗಳ ಆ ಕ್ಲಿಪ್ಸನ್ನೇ ಕಟ್ ಮಾಡಿ ಹಾಕಿದ್ದು. ಕೆಲವೊಂದು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಕಾಂಟೆಂಟ್ ಹಂಗೆ ಆನ್ ಸ್ಪಾಟ್ ಅಲ್ಲೇ ಮಾಡಿಕೊಂಡು. ಹೆಂಗೆ ಒಂದು ಟೀಮ್ ಇದೆಯಾ ನಿಮ್ಮದು? ಸಂದೀಪ್ನೇ ಮಾಡೋದು ಸರ್ ಎಲ್ಲ. ಅವನದೇ ಡೈರೆಕ್ಷನ್, ಅವನೇ ಸ್ಕ್ರಿಪ್ಟ್ ಬರೆಯೋದೆಲ್ಲ, ರಾತ್ರಿ ಎಲ್ಲ ಕುತ್ಕೊಂಡು ಅವನದೇ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಒಂಥರ ಕಥೆ, ಚಿತ್ರಕಥೆ, ನಿರ್ದೇಶನ, ನಟನೆ, ಅವನೇ ಎಡಿಟಿಂಗ್ ಅವನೇ ಮಾಡ್ತಿದ್ದ ಸರ್. ಈಗ ರೀಸೆಂಟ್ ಆಗಿ ಒಂದು ಸ್ವಲ್ಪ ಫ್ಯೂ ಮಂತ್ಸ್ ಆಯ್ತು ಅಷ್ಟೇ ಸರ್ ಒಬ್ರು ಎಡಿಟಿಂಗ್ ಇಟ್ಕೊಂಡವ. ಇಲ್ಲಾಂದ್ರೆ ಅವನು ಅದನ್ನೇ ಮಾಡೋನು. ಅಷ್ಟು ಬಂಚ್ ಆಫ್ ಟ್ಯಾಲೆಂಟ್ ಐತೆ ಅವನ ಹತ್ರ. ನಾನು ಅದು ಇದೇ ಕಾರಣಕ್ಕೆ ನಂಗೆ ಅವನಿಗೆ ಜಗಳ ಆಗುತ್ತೆ. ನಿನ್ನ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಐತಿ, ಯಾಕೆ ಯೂಸ್ ಮಾಡಂಗಿಲ್ಲ? ನಾನು ಏನಂತೀನಿ ಅಂದ್ರೆ ನನ್ನ ಹತ್ರ ಟ್ಯಾಲೆಂಟ್ ಐತಿ, ನನ್ನನ್ನು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೊ. ನನ್ನಲ್ಲಿರೋ ಕಲೆನ ಹೊರಗೆ ತೆಗಿ. ನೀ ನಾನು ಕರೆಕ್ಟಾಗಿ ಯೂಸೇ ಮಾಡ್ಕೊಳಕತ್ತಿಲ್ಲ ಅಂತ ನೀವು ಬೈಯೋದು ಅವನಿಗೆ ಬೈತೀನಿ ಸರ್. ನಾನು ದುಡ್ಡಿಗೆ ಯಾವತ್ತೂ ಮಾಡಿಲ್ಲ ಸರ್ ನಾನು ಕೆಲಸ. ನಾನು ಮಾಡಿದ್ರೆ ನಂಗೆ ಕಲೆ ತೋರಿಸ್ಬೇಕು ಅಂತ. ದುಡ್ಡು ಬರೋಕ್ಕೆ ಶುರುವಾಯಿತು, ಹೆಸರು ಬರೋಕ್ಕೆ ಶುರುವಾಯಿತು. ಏನು ಓಡ್ತಾ ಇತ್ತು ವನು ಪಾಟೀಲ್ ಮನ್ಸಲ್ಲಾಗ? ಇನ್ನೂ ಹೆಸರು ಮಾಡ್ಬೇಕು. ಉತ್ತರ ಕರ್ನಾಟಕದೊಳಗೆ ವನು ಅಂತ ಹುಡುಗಿ ಮುಂದೆ ಯಾರು ಬರಬಾರ್ದು, ಹಿಂದೆ ಯಾರು ಇದ್ದಿದ್ದಿಲ್ಲ. ಈ ಹೆಸರು ಮಾಡ್ಬೇಕಂತಂದಿನ್ನು ಸರ್. ಒಂದು ಕಾಲ ಇತ್ತಲ್ಲ, ನೀವು ಆಗಲೇ ಹೇಳಿದ್ರಿ 3-4 ಜನ ಮಲ್ಕೊಳ್ಳೋ, 3 ಜನ ಮಲ್ಕೊಳ್ಳೋ ಮನೆ ಆದ್ರೆ 5 ಜನ ಮಲಗ್ತಿದ್ವಿ. ಮಳೆ ಬಂದರೆ ನೀರು ಸೋರ್ತಾ ಇತ್ತು, ತಪ್ಪಲೆ ಇಡ್ತಿದ್ವಿ. ಮಳೆ ನಿಲ್ಲೋ ತನಕ ಕೂತ್ಕೊಳ್ಳೋಕೆ ಜಾಗ, ನಿನ್ನ ಮಲ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಕೂತ್ಕೋತಿದ್ವಿ. ಇವಾಗ ಹೆಂಗಿದೆ ಲೈಫು? ಇವಾಗ ಭಾಳ ಚಲೋ ಐತೆ ಸರ್. ಇವಾಗ ಎಷ್ಟು ಆರಾಮದೀವಿ ಅಂತಂದ್ರೆ ಯಾರ್ದು ಟೆನ್ಷನ್ ಇಲ್ಲ, ಯಾವ ರಿಲೇಟಿವ್ಸ್ದು ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಇರೋಕೆ ಎಷ್ಟು ಆರಾಮ್ಸಾಗಿದ್ದೀವಿ ಅಂತಂತಂದ್ರೆ ಸ್ವಂತ ಮನೆ ಇಲ್ದಾದ್ರೂ ಒಂದು ಲೀಸ್ ಮನೆಯೊಳಗೆ ಅದೀವಿ ಸರ್ ನಾವೀಗ. ಒಂದು ಚೆನ್ನಾಗಿರೋ ಮನೇನ ಐತೆ ಸರ್. ನಾವೆಲ್ಲ ಸಪ್ರೇಟಾಗಿ ಆರಾಮಾಗಿದ್ದೀವಿ. ಒಬ್ಬೊಬ್ರಿಗೆ ಒಂದು ರೂಮ್ ಇದೆ, ಒಂದು ರೂಮ್ ಇಲ್ಲ, ಒಂದು ಡಬಲ್ ಬೆಡ್ರೂಮ್ ಇದೆ, ಮನೆ ಇದೆ, ಹಾಲ್ ಇದೆ, ವರಾಂಡ ಇದೆ, ಹಾಲ್ ಇದೆ, ಕಿಚನ್ ಇದೆ, ಡಬಲ್ ಬೆಡ್ರೂಮ್ ಇದೆ, ನಮ್ಗಂತ ಸಪ್ರೇಟ್ ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ನೀಟಾಗಿದ್ದೀವಿ ಸರ್. ಇವಾಗ ಚೆನ್ನಾಗಿದ್ದೀವಿ. ಇವಾಗ ಏನು ಮಿಸ್ ಮಾಡ್ಕೋತೀವಿ? ಸ್ವಲ್ಪ ಪಪ್ಪ ಅವಾಗ ಈ ಫ್ರೀಡಮ್ ಅವಾಗ ಕೊಟ್ಬಿಡ್ಬೇಕಾಗಿತ್ತು ನಮಗೆ. ಮಾಡಿ ಹೋಗ್ರಿ, ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಐತಿ ಅಂತ. ಆ ಟ್ರಾನ್ಸಿಷನ್ ಇತ್ತಲ್ಲ, ಅಂದರೆ ಬೇಡ 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 ಅಂತಿದ್ರು, ನಿಮಗೆ ಹೆಸರು ಬರೋಕ್ಕೆ ಶುರುವಾಯಿತು, ಪಬ್ಲಿಸಿಟಿ ಬರೋಕ್ಕೆ ಶುರುವಾಯಿತು, ಎಲ್ಲ ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು, ನಿಮ್ಮ ಹತ್ರ ಬಂದು ಸೆಲ್ಫಿ ತೊಗೊಳಕ್ಕೆ ಶುರು ಮಾಡಿದ್ರು. ಅವಾಗ ಹೆಂಗೆ ಚೇಂಜ್ ಓವರ್ನ ಹೆಂಗೆ ಗಮನಿಸಿದ್ರಿ ನೀವು? ಹೆಂಗೆ ಫೀಲ್ ಮಾಡ್ತಿದ್ರಿ? ನಾನಿವಾಗ ಪಪ್ಪ ಏನು ಮಾಡ್ತಿದ್ರು, ಮೊದಲೇ ನಮ್ಗೆ 10 ಗಂಟೆ ಅಂದ್ರೆ 6 ಗಂಟೆ ಒಳಗೆ ಮನೆಗೆ ಬರ್ಬೇಕು. ನಾವು 6 ಗಂಟೆ ಮೇಲೆ ಅಲ್ಲಿ ಹೋಗಂಗಿಲ್ಲ, ಮನೆಯೊಳಗೆ ಇರ್ಬೇಕು. ಈಗ ನಾ 10:30, 11ಕ್ಕೆ ಹೋದರೂ ಶೂಟಿಗೆ ಹೋಗಾಳಕ್ಕೆ ಏನಿಲ್ಲ, ಆರಾಮಾಗಿರ, ಊಟ ಮಾಡ, ತಿನ್ನ, ಮಲ್ಕೋ, ಶೂಟ್ ಐತೆ ಹೋಗು. ಅವಾಗ ಶೂಟಿಂಗ್ ಯಾಕೆ ಹೊಕ್ಕಿ ಅನ್ನೋರು, ಈಗ ನಾನು ಎಜುಕೇಷನ್ ಮುಗಿಸಿ ಮನೆಯೊಳಗದೇನು ಸರ್, ಈಗ ಯಾಕೆ ಶೂಟಿಂಗ್ ಹೋಗತ್ತಿಲ್ಲ ಅಂತಾರೆ. ಓ, ಹೆಂಗೆ ಚೇಂಜ್ ಆಗೋದ್ರು? ಎಷ್ಟು ಚೇಂಜ್ ಸರ್. ಎಷ್ಟು ಪ್ರೌಡ್ ಫೀಲ್ ಮಾಡೋರು ಅಂದ್ರೆ ಪಪ್ಪ. ಈಗ ಅವ್ರು ನಾನು ಇನ್ಸ್ಟಾ ಕುತ್ಕೊಂಡು ಅವ್ರ ನೋಡ್ತಿರ್ತಾರೆ, ಇವತ್ತೇನಾಗ್ತಾಳೆ ನೋಡ್ತಿರ್ತಾರೆ ಸರ್. ಇವಾಗ ಆ ಟ್ರಾನ್ಸ್ಫಾರ್ಮ್ ನೋಡಿ ನಂಗೆ ಭಾಳ ಖುಷಿ ಆಯ್ತು. ನಮ್ಮಪ್ಪ ಆ ಹೆಣ್ಮಗಳು ಒಂದು ಕಾನ್ಫಿಡೆನ್ಸ್ ಬರ್ಬೇಕಲ್ಲ, ಹೆಂಗಿರ್ಬೇಕಾದ್ರೆ ಟೀಮ್ ಅದು? ಹಾಂ ಸರ್. ಎಂಡ್ ಆಫ್ ದಿ ಡೇ ಹೆಣ್ಮಗಳು ಫೀಲ್ ಮಾಡೋದು ಸೇಫ್ಟಿ. ಅದೊಂದು ಸಿಕ್ಬಿಟ್ರೆ ಒಂದು ಕಂಫರ್ಟ್ ಝೋನ್ ಅದು. ಸೊ ಅದನ್ನ ನೀವು ಸಂದೀಪ್ ಟೀಮಲ್ಲಿ ನಿಮ್ಗೆ ಸಿಕ್ಕಿದೆ ಅಂದ್ರೆ ವಾವ್. ನಾಟ್ ಈವನ್ ಸಂದೀಪ್ ಟೀಮ್ ಅನ್ನಂಗಿಲ್ಲ ಸರ್. ಯಾರ ಜೊತೆ ಕೆಲಸ ಮಾಡ್ತೀವಿ? ಎಲ್ಲರ ಜೊತೆ ನಾನು ಏನು ಕೆಲಸ ಮಾಡೀನಲ್ಲ ಸರ್. ನಾವು ಉತ್ತರ ಕರ್ನಾಟಕ ಜೊತೆ
ಬೆಸ್ಟ್. ನಂಗೆ ಬೇರೆಯವ್ರ ಜೊತೆ ಹೆಂಗೋ ಗೊತ್ತಿಲ್ಲ, ನನ್ನ ಜೊತೆ ಮನೆ ಮಗಳ ಥರನ ಟ್ರೀಟ್ ಮಾಡ್ತಾರೆ. ಯಾವತ್ತೂ ನನಗೆ ಹಂಗೆ ಅನಿಸಿಲ್ಲ. ಮನೆ ಮಗಳು ಅವ್ರ ಫ್ಯಾಮಿಲಿ ಭಾಳ ಒಳ್ಳೆಯವ್ರು ಸರ್, ಎಲ್ಲರ ಫ್ಯಾಮ್ಲಿನೂ ಭಾಳ. ನಾನು ಇನ್ನೂ ನಿಂಗರಾಜ್ ಸರ್ ಫ್ಯಾಮ್ಲಿನ ನೋಡಿಲ್ಲ, ಬಿಕಾಸ್ ನನಗೆ ಶೂಟ್ ಕಡಿಮೆ ಇತ್ತು, ಹೋಗೋದು ಬರೋದಷ್ಟೇ. ಮಲ್ಲ ಬಾಗಲ್ಕೋಟ್ ಸರ್ ಮಗ ಅವ್ರಂತ ಅವ್ರ ಹೆಂಡತಿ ಪಾಪ 9 ಮಂತ್ ಪ್ರೆಗ್ನೆನ್ಸಿ, ನಾನೊಂದು ಶೂಟ್ ಮಾಡತ್ತಿದ್ದೆ, ನನಗೆ ಐರನ್ ಮಾಡಿಕೊಟ್ಟವ್ರು ಅವ್ರು ನನ್ನ ದುಪ್ಪಟ್ಟನ. ಇಲ್ಲ ಕೊಡುವನು, ನಾನು ಮಾಡಿಕೊಡ್ತೀನಿ ನಿಂಗೆ ಅಂತಂದು. ಅಷ್ಟು ಆ ಫ್ಯಾಮ್ಲಿ ಒಳಗೆ ಅಷ್ಟು ಡೆಡಿಕೇಶನ್ ಸರ್. ಆ ಗಂಡು ಮಕ್ಕಳು ಅಷ್ಟು ಬೆಳಿಬೇಕಂದ್ರೆ ಫ್ಯಾಮ್ಲಿ ಅಷ್ಟು ಸಪೋರ್ಟ್ ಐತಿ. ನಾವು ಯಾವುದೋ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡ್ತೀವಿ, ಬಟ್ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋದು, ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಆಮೇಲೆ ಈ ಬರೀ ಗಂಡು ಮಕ್ಕಳು ಅಷ್ಟೇ ಇರ್ತಾರೆ, ಅಲ್ಲಿ ನಾವು ಹೆಣ್ಮಕ್ಳು ಎಲ್ಲ ಪಾರಾಗಿ ಬರ್ಬೇಕು. ಬಟ್ ನಾನು ಭಾಳ ಪ್ರೌಡಾಗಿ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕ ಗಂಡು ಮಕ್ಕಳು ಎಷ್ಟು ಹೆಮ್ಮೆ ಅನಿಸ್ತೈತಿ ಅಂತಂದ್ರೆ ನಂಗೆ. ಹೆಣ್ಮಕ್ಳು ಕೊಡೋ ಮರ್ಯಾದೆ ಆಗಿರಲಿ, ನಮಗೊಂದು ಸೇಫ್ಟಿ ಕೊಡೋದಾಗಿರಲಿ, ನಮ್ಮನ್ನು ಅಷ್ಟೆಲ್ಲ ಗಂಡು ಮಕ್ಕಳ ಜೊತೆ ನಮಗೊಂದು ಅನ್ಕಂಫರ್ಟೇಬಲ್ ಫೀಲ್ ಯಾವತ್ತೂ ಮಾಡಿಸಿಲ್ಲ. ಭಾಳ ಕಂಫರ್ಟ್ ಫೀಲ್ ಮಾಡಿಸೋದು ಇದೆಲ್ಲ ಭಾಳ. ಅದೇ ಆ ಮನೆಯೊಳಗೆ ಗಂಡು ಮಕ್ಕಳನ್ನ ಹೆಂಗೆ ಬೆಳೆಸಾರ ಅನ್ನೋದೊಂದು ಗೊತ್ತಾಗ್ತೈತೆ ಸರ್. ಇಸ್ ದ ರೀಸನ್ ನಾನು ಇಷ್ಟು ಚಲೋ ಅದೇನಿ ಅಂತಂತಂದ್ರೆ. ನಮ್ಮಪ್ಪ ನಂಗೆ ಇವತ್ತು ಆ ಗಂಡು ಮಕ್ಳು ಅಷ್ಟು ನನ್ನ ಸೇಫ್ಟಿಯಾಗಿ ನೋಡ್ಕೊಂಡಕ್ಕೆ ನಮ್ಮಪ್ಪಗೆ ಇವತ್ತು ಏನೂ ಹೆದರಿಕೆ ಇಲ್ಲ, ನನ್ನ ಮಗಳು ಮಾಡಿ ಬರ್ತಾಳೆ. ಬಟ್ ಇವಾಗ ಹೇಳಿ, ಪ್ರಾರಂಭದ ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಯಾರ ಮನೆಗೂ ಕೆಲಸ ಮಾಡಿ ಒದ್ದಾಡಿ ಒಂದು ಲೈಫ್ನ ನೋಡ್ಬಿಟ್ರಲ್ಲ ನೀವು, ಆ ಮನೆಯವರೆಲ್ಲ ನಿಮ್ಮನ್ನೀಗ ನೋಡ್ತಿಲ್ವಾ? ನಾವು ಮಾತಾಡ್ಸಂಗಿಲ್ಲ ಸರ್ ಈಗ ಅವ್ರನ್ನ. ಒಬ್ಬರನ್ನ ಮಾತಾಡ್ಸಲ್ಲ, ಇನ್ನೊಬ್ಬರ ಜೊತೆ ನಾವು ಚಲೋ ಅದೀವಿ ಸರ್. ಇವಾಗ ಅವ್ರು ನಮ್ಗೆ ಹೆಂಗೆ ಆಗ್ಬಿಡ್ತಂದ್ರೆ ಆಗಿದ್ದಾಗೋಯ್ತು, ಏನೂ ಮಾಡೋಕ್ಕಾಗಿಲ್ಲ. ಈಗ ನಮ್ಮ ಪಪ್ಪನ ಖುಷಿ, ನಮ್ಮ ಮಮ್ಮಿ ಖುಷಿ ಭಾಳ ಇಂಪಾರ್ಟೆಂಟ್. ಅವ್ರ ಸಂಬಂಧ ನಾ ಏನು ಮಾಡೋಕ್ಕೂ ರೆಡಿ. ಅವ್ರು ಚಲೋ ಮಾತಾಡ್ತಂದ್ರೆ ಮಾತಾಡ್ತೀವಿ. ಬಟ್ ಅವರೆಲ್ಲ ನಿಮ್ಮ ವಿಡಿಯೋ ನೋಡ್ತಾರೆ, ಖುಷಿ ಪಡ್ತಾರೆ. ಈಗ ನೋ ಪ್ರಾಬ್ಲಮ್, ನಂಗೆ ಈಗ ಖುಷಿ ಪಡ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಅವರೆಲ್ಲ ಮಕ್ಳು ಹೇಳ್ತಾರೆ. ಸೊ ಈಗ ಓಕೆ, ಅದನ್ನ ಎಕ್ಸೆಪ್ಟ್ ಮಾಡಕ್ ಆಗಲ್ಲ ಸರ್ ನನಗೆ. ದುಡ್ಡು ಇಲ್ದಿದ್ದಾಗ, ನಿಮಗೆ ಸ್ಟೇಟಸ್ ಇಲ್ದಿದ್ದಾಗ ಯಾರೂ ಬರಲ್ಲ, ಇವಾಗ ಎಲ್ಲ ಬಂತು ಅಂದ್ರೆ ಎಲ್ಲ ಬಂದ್ಬಿಡ್ತಾರಲ್ಲ, ಹೆಂಗದು? ನಾನೇನು ಹೇಳೋಕ್ಕಾಗಲ್ಲ ಸರ್ ಅದು. ಬಟ್ ಇವಾಗ ಬದಾರ ಅಂತಂದ್ಮೇಲೆ ನಾವು ಅದನ್ನ ಕೀಳಾಗೂ ನೋಡಂಗಿಲ್ಲ, ಎಷ್ಟೋ ಆದರೂ ದೊಡ್ಡವರು. ನಮ್ಮಪ್ಪ ನಮ್ಗೆ ಅದನ್ನೇ ಕಲಿಸ್ಕೊಡ್ತೀವಿ. ನಿಮ್ಮ ದೊಡ್ಡತನ, ದೊಡ್ಡ ಗುಣ. ನಮ್ಮಪ್ಪ ಹಂಗೆ ಹೇಳ್ತಾರೆ ಸರ್, ಅಷ್ಟಾದ್ರೂ ಅವ್ರು ದೊಡ್ಡವರು. ಬಂದ್ರ ಒಂದು ಚರ್ಗಿ ನೀರು ಕೊಟ್ಟು ಮಾತಾಡಿಸಿ ಕಳ್ಸೋಣ. ರೀಸೆಂಟಾಗಿ ಒಂದು ಹಾಗೆ ಆಯಿತು ಸರ್ ನಮ್ಮ ಮನೆಯೊಳಗೆ. ಇದೇ ಯೂಟ್ಯೂಬ್ ಚಾನಲಲ್ಲಿ ಹಿಂಗೆ ಒಬ್ಬರು ಬಂದರು ನಮ್ಮ ಮನೆಗೆ, ರಿಲೇಟಿವ್ ಅಂದರೆ ಅವರು ನಮ್ಮ ರಿಲೇಟಿವ್ದು ಅವ್ರ ರಿಲೇಟಿವ್ ನಮ್ಮ ಮನೆಗೆ ಬಂದು ಯೂಟ್ಯೂಬ್ ಚಾನಲ್ದೆಲ್ಲ ಕೇಳ್ಕೊಂಡು ಹೋದರು. ನಮ್ಮ ಅಪ್ಪಂಗೆ ಕಾಲ್ ಮಾಡಿ, ನನಗಲ್ಲ, ನಿಮ್ಮ ಮಗಳ ಹತ್ರ ಬರಬೇಕು, ಯೂಟ್ಯೂಬ್ ಚಾನಲ್ದೆಲ್ಲ ಕೇಳಬೇಕು ಅಂತಂದು. ನಮ್ಮ ಅಪ್ಪಂಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಇಲ್ಲಿ ತಡಿಪಾಕಿ ಶೂಟಿಂಗ್ ಹೋಗ್ಯಾಳ, ಬಂದ್ಮೇಲೆ ಹೇಳ್ತೀನಿ. ಹಾಂ ಈಗ ಅದಾಳ ನೋಡಪ್ಪ ಮನ್ಯಾಗ, ಬರ್ರಿ ಹಂಗಾರ. ಮನೆಗೆ ಬಂದು ಈಗೆಲ್ಲ ಮಾತಾಡ್ಸ್ಕೊಂಡು ಆ ಪ್ರೌಡ್ ಫೀಲ್ ನಮ್ಮ ಅಪ್ಪನ ಮುಖದಲ್ಲಿ ಖುಷಿ ಆಗುತ್ತೆ ಸರ್. ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಏನೂ, ಬಟ್ ಅಪ್ಪಂಗೆ ನನ್ನ ಮಗಳನ್ನ ಗೌರವ ಬಂದೈತಲ್ಲ, ಅದು ನಂಗೆ ಖುಷಿ ಆಗುತ್ತೆ.